ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅನಂತ್ ಜೋಗಿ ಟೆಕ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಬೆಂಗಳೂರು ಮಹಾನಗರ ಪಾಲಿಕೆಯ ವ್ಯಾಪ್ತಿಯಲ್ಲಿ ಬರುವಂತಹ ಕನ್ವರ್ಷನ್ ಆಗಿರುವಂತಹ ಸೈಟ್ ಅಥವಾ ಮನೆಯು ರಾಜಕಾಲುವೆಯ ಬಫರ್ ಝೋನಿನ ಒಳಗಡೆ ಬರುತ್ತೋ ಅಥವಾ ಇಲ್ಲವೋ ಅನ್ನೋದನ್ನು ಯಾವ ರೀತಿಯಾಗಿ ಆನ್ಲೈನಲ್ಲಿ ಚೆಕ್ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಬೆಂಗಳೂರು ಮಹಾನಗರ ಪಾಲಿಕೆಯು ಬೆಂಗಳೂರಿನ ನಾಗರಿಕರಿಗೆ ಅನುಕೂಲವಾಗುವಂತಹ ಒಂದು ರೀತಿಯಲ್ಲಿ RERI ಎನ್ನುವಂತಹ ಒಂದು ವೆಬ್ಸೈಟನ್ನು ಬಿಡುಗಡೆ ಮಾಡಿದೆ. ಈ ಒಂದು ವೆಬ್ಸೈಟಲ್ಲಿ ನಿಮಗೆ ಇಲ್ಲಿ ಲಿಂಕ್ ಕಾಣಿಸ್ತಾ ಇದೆ, ಅಥವಾ ನೀವು RERI ಅಂತ ವೆಬ್ಸೈಟನ್ನು ಸರ್ಚ್ ಮಾಡಿದರೆ ನಿಮಗೆ ಲಿಂಕ್ ಓಪನ್ ಆಗ್ತದೆ. ಈ ಒಂದು ವೆಬ್ಸೈಟಲ್ಲಿ ನೀವು ಯಾವುದೇ ಭಾಷೆಯಲ್ಲಿ, ಅಂದರೆ ಕನ್ನಡ, ಹಿಂದಿ, ಇಂಗ್ಲೀಷ್, ತಮಿಳು, ತೆಲುಗು ಯಾವ ಭಾಷೆಯಲ್ಲಿ ಆದರೂ ಕೂಡ ನೀವು ಇದನ್ನು ನೋಡ್ಕೋಬೋದು ಸ್ನೇಹಿತರೆ. ನಾನು ಕನ್ನಡ ಭಾಷೆಯನ್ನು ಸೆಲೆಕ್ಟ್ ಮಾಡಿ ನೋಡ್ತಾ ಇದ್ದೇನೆ. ಈ ಒಂದು ವೆಬ್ಸೈಟಲ್ಲಿ ನೀವು ರಾಜಕಾಲುವೆ ಒತ್ತುವರಿ ಸೂಚಕ, ಅಂದರೆ ಆ ಒಂದು ಸೈಟ್ ರಾಜಕಾಲುವೆ ಒತ್ತುವರಿ ಮಾಡುವ ಮುಖಾಂತರ ಮಾಡಿದ್ದಾರೋ ಅಥವಾ ರಾಜಕಾಲುವೆಯ ಬಫರ್ ಝೋನಿಂದ ಹೊರಗಡೆ ಇದೆಯೋ ಅನ್ನೋದು ನಿಮಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಈ ಒಂದು ವೆಬ್ಸೈಟಲ್ಲಿ ನಿಮ್ಮ ಸೇಲ್ ಡೀಡಿನಲ್ಲಿರುವಂತಹ ಮಾಹಿತಿಯ ಆಧಾರದ ಮೇಲೆ, ಅಂದರೆ ಯಾವ ಒಂದು ಸ್ಥಳದಲ್ಲಿ ಸೈಟ್ ಇದೆ, ಯಾವ ಏರಿಯಾ ಮತ್ತು ಯಾವ ಹಳ್ಳಿ, ಯಾವ ಹೋಬಳಿಗೆ ಸಂಬಂಧಪಟ್ಟಿದೆ, ಈ ಮಾಹಿತಿಯ ಮುಖಾಂತರ ನೀವು ಈ ವೆಬ್ಸೈಟಲ್ಲಿ ಸರ್ಚ್ ಮಾಡಲಿಕ್ಕೆ ಅವಕಾಶ ಇದೆ ಸ್ನೇಹಿತರೆ. ಸ್ಕ್ರೀನಲ್ಲಿ ನಿಮಗೆ ನಾನು ತೋರಿಸ್ತಾ ಹೋಗ್ತೇನೆ, ಹಾಗೆ ಗಮನ ಇಟ್ಟು ನೋಡಿ ಸ್ನೇಹಿತರೆ. ಗ್ರಾಮವನ್ನು ಆಯ್ಕೆ ಮಾಡಿಕೊಂಡ ನಂತರ ಆ ಒಂದು ಗ್ರಾಮಕ್ಕೆ ಅಥವಾ ಹೋಬಳಿಗೆ ಸಂಬಂಧಪಟ್ಟಂತಹ ನಕಾಶೆ ಈ ವೆಬ್ಸೈಟಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಆ ಒಂದು ನಕಾಶೆಯನ್ನು ನೀವು ಗಮನವಿಟ್ಟು ನೋಡಿದರೆ ನಿಮಗೆ ರಾಜಕಾಲುವೆ ಯಾವ ಒಂದು ಭಾಗದಲ್ಲಿ ಬಂದಿದೆ ಎನ್ನುವ ಮಾಹಿತಿ ಸಿಗುತ್ತೆ. ಈ ಒಂದು ನಕಾಶೆ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದರಲ್ಲಿ ನೀಲಿ ಬಣ್ಣದಲ್ಲಿ ತೋರಿಸಿರುವಂತಹ ಎಲ್ಲ ಗುರುತುಗಳು ರಾಜಕಾಲುವೆಗೆ ಸಂಬಂಧಪಟ್ಟಂತಹ ಗುರುತುಗಳಾಗಿದೆ. ನೋಡಿ, ಇಲ್ಲಿ ವಿವರಣೆಯನ್ನು ಕೊಟ್ಟಿದ್ದಾರೆ. ನೀವು ಒಂದು ಮ್ಯಾಪ್ ಓಪನ್ ಮಾಡಿದರೆ ನಿಮಗೆ ಇಲ್ಲಿ ಗೊತ್ತಾಗ್ತದೆ ಯಾವ ಚಿಹ್ನೆಗೆ ಯಾವ ವಿವರಣೆ ಎನ್ನುವುದನ್ನು ಇಲ್ಲಿ ಸ್ಪಷ್ಟವಾಗಿ ನೀಡಿದ್ದಾರೆ. ಸರಳವಾಗಿ ಹೇಳಬೇಕು ಅಂದರೆ ಸ್ನೇಹಿತರೆ, ಬಫರ್ ಝೋನ್ ಅಂತ ಅಂದರೆ ರಾಜಕಾಲುವೆ ಆಗಿರ್ಬೋದು, ಅಥವಾ ನದಿ ಆಗಿರ್ಬೋದು, ಇಲ್ಲವೇ ಹಳ್ಳ, ಕೆರೆ, ಈ ಒಂದು ಪ್ರದೇಶದಿಂದ 20 ಮೀಟರ್ ವರೆಗಿನ ಸುತ್ತಳತೆ ಇರುವಂತಹ ಪ್ರದೇಶ ಏನಿದೆ ಅದು ಬಫರ್ ಝೋನ್ ಆಗಿರುತ್ತೆ. ಅದಕ್ಕೆ ಯಾವುದೇ ರೀತಿಯಾದಂಥ ಒತ್ತುವರಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರೋದಿಲ್ಲ. ಒಂದು ವೇಳೆ ಒತ್ತುವರಿ ಮಾಡಿ ಸೈಟ್ ಮಾಡಿ ಮನೆಯನ್ನೇನಾದರೂ ಕಟ್ಕೊಂಡಿದ್ರೂ ಕೂಡ ಮುಂದಿನ ದಿನಗಳಲ್ಲಿ ಅದನ್ನು ಸರ್ಕಾರ ತೆರವುಗೊಳಿಸುವಂತಹ ಎಲ್ಲ ರೀತಿಯ ಸಾಧ್ಯತೆ ಇರುತ್ತದೆ. ಯಾಕಂದರೆ ಅದು ಬಫರ್ ಝೋನಲ್ಲಿ ಇರುವಂಥದ್ದಾಗಿರುವುದರಿಂದ. ಹಾಗಾಗಿ ರಾಜಕಾಲುವೆ ಅಥವಾ ನದಿ ಇಲ್ಲವೇ ಕೆರೆ, ಈ ಒಂದು ಪ್ರದೇಶದಿಂದ 20 ಮೀಟರ್ ಸುತ್ತಳತೆ ಅಂತರದ ಹೊರಗಡೆ ಇರುವಂತಹ ಒಂದು ಸೈಟನ್ನು ಖರೀದಿ ಮಾಡುವುದು ಬಹಳ ಉತ್ತಮ ಎನ್ನುವುದನ್ನು ನಾನು ಹೇಳ್ತಾ ಇದ್ದೇನೆ ಸ್ನೇಹಿತರೆ. ಇದಿಷ್ಟು ನೀವು ಬೆಂಗಳೂರು ನಗರದಲ್ಲಿ ಇರುವಂಥವರು ಬಫರ್ ಝೋನಲ್ಲಿ ನಿಮ್ಮ ಆಸ್ತಿ ಬರುತ್ತೋ ಬರಲ್ವೋ ಅನ್ನುವುದನ್ನು ವೆಬ್ಸೈಟ್ ಮುಖಾಂತರ ಚೆಕ್ ಮಾಡಿಕೊಳ್ಳಿಕ್ಕೆ ಇರುವಂತಹ ಅವಕಾಶ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಬೆಂಗಳೂರು ಮಹಾನಗರವನ್ನು ಬಿಟ್ಟು ಬೇರೆ ಬೇರೆ ಪ್ರದೇಶಗಳಲ್ಲಿ ಬಫರ್ ಝೋನನ್ನು ಹೇಗೆ ನೋಡ್ಕೋಬೇಕು ಮತ್ತು ಸೈಟನ್ನು ಯಾವ ರೀತಿಯಾಗಿ ದಿಶಾಂಕ್ ಆ್ಯಪ್ ಮುಖಾಂತರ ನೋಡ್ಬೋದು ಅನ್ನೋದನ್ನು ನಾನು ಮಾಹಿತಿಯನ್ನು ಕೊಡ್ತೇನೆ ಸ್ನೇಹಿತರೆ. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಯಾರಿಗೆ ಈ ಮಾಹಿತಿ ಅವಶ್ಯಕತೆ ಇದೆ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.